So here the location microenvironment is ideal for this rungia. It has flowered. First specimen we saw there was only 1-2 flowers were there. Here lot of flowers are there. So rungia species. Many flowers are there. ಎಷ್ಟು ಹೂ ಇರ್ಬೋದು ಇದರಲ್ಲಿ? ಹಾಂ, 15-20 ಹೂ ಉಂಟು. ಒಳ್ಳೆ ಕಲರ್, ಗಿಡ ಕೂಡ ಸಂತೋಷದಿಂದ ಇದ್ದ ಕಾಣ್ತದೆ. ಹ್ಯಾಪಿ ಪ್ಲಾಂಟ್. ಯಾಕೆಂದರೆ ಜಾಗ ಚೆನ್ನಾಗಿದೆ. ಜಾಗ ಯಾವ ಥರ ಇದೆ ಅಂದರೆ ಮಧ್ಯಾಹ್ನ ಬಿಸಿಲಿಲ್ಲ, 12 ಗಂಟೆ ಬಿಸಿಲು ಒಂದು ಸ್ವಲ್ಪ ಬರ್ಬೋದು ಅಷ್ಟೇ ಇಲ್ಲಿ ಮಧ್ಯಾಹ್ನ. ಅದು ಬಿಟ್ಟರೆ ಹಗಲೆಲ್ಲ ಬಿಸಿಲಿಲ್ಲ, ಮಧ್ಯಾಹ್ನ ಬಿಸಿಲಿಲ್ಲ. ಆ ಕಡೆ ಸೂರ್ಯ ನಮ್ಮ ಹಿಂದೆ ಮುಳುಗೋದು. ಬೆಳಗಿನ ಬಿಸಿಲು ಸ್ವಲ್ಪ ಲೈಟಾಗಿ ಬಂದರೆ ಬರ್ಬೋದು ಅಷ್ಟೇ. ಗೋಡೆಯಲ್ಲಿ ಸಾರಾಂಶ ಅಂತ ಅಷ್ಟೆಲ್ಲ ಏನಿಲ್ಲ ಇದೆ ಅದ್ರ ಕೂಡ. ಹೌದು, ಆದರೆ ಲ್ಯಾಟ್ರೈಟ್ ಎಲ್ಲ ಕಡೆ ಬರೋ ಹಾಗೆ, ಆದರೆ ಮಾಯಿಸ್ಟ್ ಲೊಕೇಶನ್. ಓಕೆ, ಸೇಮ್ ಅಲ್ವಾ? ಸೇಮ್. ಸೊ ರುಂಗಿಯ ಸ್ಪೀಷೀಸು ಚೆನ್ನಾಗಿ ಬಂದರೆ, ಜಾಗ ಈ ಥರ ವಾತಾವರಣ ಮಾಡಿಕೊಟ್ರೆ ಚೆನ್ನಾಗಿ ಬರ್ತದೆ. ವಾಟ್ ಇಟ್? ಹಾಂ, ರುಂಗಿಯ ಸ್ಪೀಷೀಸ್ ಬೆಸ್ಟ್ ಸ್ಪೆಸಿಮೆನ್ನು. ಮತ್ತು ವರ್ಟಿಕಲ್ ಸರ್ಫೇಸ್ ಇದು ಗೋಡೆ ಮೇಲೆ. ಅದರ ಒಟ್ಟಿಗೆ ಏನಿದೆ, ಸೆಲಾಜಿನೆಲ್ಲ ಒಣಗ್ತಾ ಇರೋ ಸೆಲಾಜಿನ್. ಇದೊಂದು 2 ಕಿತ್ಕೊಂಬಂದು ಬದುಕಿಸು, ನೀರೆಲ್ಲ ಸ್ಪ್ರೇ ಮಾಡಿ. ಓಕೆ, ಅದಿದೆ. ಫಾಲೋಪ್ಸಿಸ್ ಇಂಬ್ರಿಕೇಟ ನೋಡಿಲಿ, ಸಣ್ಣದು. ಓಕೆ, ಸೊ ಇದು ವರ್ಟಿಕಲಲ್ಲಿ ಬರ್ತದೆ. ಫಾಲೋಪ್ಸಿಸ್ ಇಂಬ್ರಿಕೇಟ ಉಂಟು, ಅದರ ಫ್ರೆಂಡ್ಸು, ಕಂಪ್ಯಾನಿಯನ್ನು, ಸೆಲಾಜಿನೆಲ್ಲ. ಮತ್ತು ಇದು ಫಾಲೋಪ್ಸಿಸ್ ಚೆನ್ನಾಗೇ ಬಂದಿದೆಯಲ್ಲ, ಇದು ಹೂವಾಗಿದೆಯಲ್ಲಾದರೂ. ಇದೊಂದು ಒಳ್ಳೆಯ ಗಿಡ, ಇದು ನನಗೆ ತುಂಬ ಇಷ್ಟ. ತಡಿ, ಇದರಲ್ಲಿ ಇರುವೆನೂ ಆಯಿತು. ಎಲ್ಲ ಕೆಲಸ ಫಾಸ್ಟಾಗಿ ಆಗ್ತಾ ಉಂಟು. ಇರುವೆ ಇನ್ನೊಂದು ಏನೋ ಇದೆ, ಸ್ಪೈಡರು ಆಯಿತು. ಎಲ್ಲ ಏನೆಲ್ಲ ಇದೆ ಅಂತ ಇದರಲ್ಲಿ. ಸೊ ಎನಿವೆ, ಇದರ ಹೆಸರೇನು ರುಂಗಿಯ ಸ್ಪೀಷೀಸ್. ಮತ್ತು ಜಾಗ ಹೇಗಿದೆ ಅಂದರೆ ಓಣಿ, ತಂಪಾದ ಹಳೆಯ ಕಾಲದ ಓಣಿ.